ಏನಿವತ್ತು ಕರುನಾಡ ಕಾರ್ಮಿಕರ ವೇದಿಕೆ ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಲ್ಲಿ ಕರುನಾಡ ಕಾರ್ಮಿಕರ ವೇದಿಕೆ ಕಚೇರಿ ಉದ್ಘಾಟನೆ ಮಾಡುವ ಒಂದು ಮುಖಾಂತರ ಈಗಾಗಲೇ ಎಲ್ಲರಿಗೂ ಗೊತ್ತಿರೋ ಹಾಗೆ ಇಡೀ ರಾಜ್ಯಾದ್ಯಂತ ಪ್ರತಿಯೊಂದು ಜಿಲ್ಲೆ ಪ್ರತಿಯೊಂದು ತಾಲೂಕಲ್ಲಿ ಕೂಡ ಯಾವುದೇ ಒಂದು ಕೆಲಸ ಮಾಡುವಂಥ ಕಾರ್ಮಿಕರಿಗೆ ಸರ್ಕಾರದಿಂದ ಸಿಗ್ತಕ್ಕಂಥ ಸೌಲಭ್ಯ ಯಾವುದೇ ಸೌಲಭ್ಯ ಸಿಕ್ಕಿದ್ರೂ ಕೂಡ ನೇರವಾಗಿ ಕಾರ್ಮಿಕರಿಗೆ ತಲುಪಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈಗಾಗಲೇ ಕರುನಾಡ ಕಾರ್ಮಿಕರ ವೇದಿಕೆ ಕೆಲಸ ಮಾಡ್ತಾಯಿದೆ. ಆ ಕೆಲಸ ಈಗಾಗಲೇ ತಾಲೂಕಲ್ಲಿ ಕೂಡ ನಡೀತಾ ಇತ್ತು. ಇನ್ನು ಮುಂದೆ ಕಾರ್ಮಿಕರಿಗೆ ಅನುಕೂಲ ಆಗಬೇಕಂತೇಳಿ ಮುಳಬಾಗಿಲು ತಾಲೂಕಲ್ಲಿ ಒಂದು ಕಚೇರಿ ಉದ್ಘಾಟನೆ ಮಾಡಿ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಕಾರ್ಮಿಕರಿಗೆ ಅನುಕೂಲ ಮಾಡುವಂಥ ಕೆಲಸ ಮಾಡ್ತಾಯಿದ್ವಿ. ಹಾಗಾಗಿ ಯಾವುದೇ ಒಂದು ಕೆಲಸ ಮಾಡುವಂಥ ಕಾರ್ಮಿಕರು ಈಗಾಗಲೇ ನಮ್ಮ ಸರ್ಕಾರದಿಂದ ಸುಮಾರು ಸವಲತ್ತುಗಳು ಸಿಗ್ತಾಯಿದೆ. ಅಂದರೆ ಅದು ಕಾರ್ಮಿಕರಿಗೆ ಸುಮಾರು ಜನಕ್ಕೆ ತಲುಪ್ತಾ ಇಲ್ಲ. ಇನ್ನು ಮುಂದೆ ಯಾವುದೇ ಒಂದು ಕೆಲಸ ಮಾಡುವಂಥ ಕಾರ್ಮಿಕರಿಗೆ ಸರ್ಕಾರದಿಂದ ಸಿಗ್ತಕ್ಕಂಥ ಸೌಲಭ್ಯ ಪ್ರತಿಯೊಂದು ಕೂಡ ತಲುಪುತ್ತೆ. ಅದನ್ನು ತಲುಪುವಂಥ ಕೆಲಸ ಮಾಡ್ತೀವಿ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ಒಂದು ಕಚೇರಿಗೆ ಬಂದು ಕಾರ್ಮಿಕರಿಗೆ ಅನುಕೂಲ ಆಗುವಂತೆ ಪ್ರತಿಯೊಂದು ಯಾವುದೋ ಒಂದು ಕಾರ್ಮಿಕರ ಕಾರ್ಡ್ ಇರ್ಬೋದು, ಮತ್ತು ಆಧಾರ್ ಕಾರ್ಡ್ ಇರ್ಬೋದು, ಪ್ಯಾನ್ ಕಾರ್ಡ್ ಇರ್ಬೋದು, ಯಾವುದೇ ಒಂದು ಕಾರ್ಮಿಕರಿಗೆ ಅನುಕೂಲ ಆಗುವಂತೆ ಪ್ರತಿಯೊಂದನ್ನು ಕೂಡ ಕಚೇರಿಯಲ್ಲಿ ಮಾಡಿಕೊಡೋ ಒಂದು ವ್ಯವಸ್ಥೆನ ಈಗಾಗಲೇ ಮಾಡಿರ್ತೀವಿ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಸರ್ಕಾರದಿಂದ ಸಿಗ್ತಕ್ಕಂಥ ಸೌಲಭ್ಯ ಪ್ರತಿಯೊಬ್ಬರು ಕೂಡ ತಗೋಬೇಕಂತೇಳಿ ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಿವತ್ತು ತಾಲೂಕಲ್ಲಿ ಕಚೇರಿಯನ್ನು ಉದ್ಘಾಟನೆ ಮಾಡಿದ್ವಿ. ಏನು ನಮ್ಮ ತಾಲೂಕು ಅಧ್ಯಕ್ಷ ಆಗಿರುವಂಥ ಮಣಿಕಂಠ ಅವರು ಇರ್ಬೋದು, ಮತ್ತು ತಾಲೂಕು ಉಪಾಧ್ಯಕ್ಷ ಆಗಿರುವಂಥ ಚಿನ್ನಪ್ಪ ಅವರು ಇರ್ಬೋದು, ಮತ್ತು ಮಹಿಳಾ ಘಟಕ ಅಧ್ಯಕ್ಷ ಆಗಿರುವಂಥ ಗೀತಮ್ಮ ಇರ್ಬೋದು, ಅವರ ನೇತೃತ್ವದಲ್ಲಿ ಮಾಡಿರ್ತೀವಿ. ಪ್ರತಿಯೊಂದು ಕೂಡ ತಗೋಬೇಕಂತೇಳಿ ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಏನು ಮುಳಬಾಗಿಲು ತಾಲೂಕು ಶಾಖಾ ಉದ್ಘಾಟನೆ ಇದೆ. ಇಲ್ಲಿರ್ತಕ್ಕಂಥ ಕಾರ್ಮಿಕರಿಗೆ ಅನ್ಯಾಯ ಆಗ್ತಾ ಇರೋದ್ರ ಬಗ್ಗೆ ನ್ಯಾಯ ಕೊಡಿಸೋದ್ರ ಪರವಾಗಿ ಆಗಿರ್ಬೋದು, ಅಥವಾ ಸರ್ಕಾರದಿಂದ ಸೌಲಭ್ಯಗಳು ಸಿಗ್ತಾ ಇರ್ತಕ್ಕಂಥ ಇದರಲ್ಲಿ ಎಲ್ಲ ವಂಚಿತರಾಗಿದ್ದಾರೆ. ಅವರಿಗೆ ಸರ್ಕಾರದಿಂದ ಏನು ಸೌಲಭ್ಯಗಳು ಸಿಗ್ತಾ ಇದೆ ನೇರವಾಗಿ ಅವ್ರಿಗೆ ತಲುಪಿಸುವಂಥ ಕೆಲಸನ ನಮ್ಮ ತಾಲೂಕು ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಮಹಿಳಾ ಘಟಕದ ಅಧ್ಯಕ್ಷರು ಇನ್ನು ಮುಂದೆ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿರ್ತಕ್ಕಂಥ ಎಲ್ಲ ಜನರು ಸದುಪಯೋಗ ಪಡಿಸ್ಕೋಬೇಕು. ಮತ್ತು ಇಡೀ ರಾಜ್ಯಾದ್ಯಂತ ಕೂಡ ಎಲ್ಲ ಕಡೆನೂ ಸರ್ಕಾರದಿಂದ ಸಿಗುವ ಸೌಲಭ್ಯಗಳನ್ನ ಕೊಡ್ತಾ ಬರ್ತಾ ಇದ್ದೀವಿ. ಇನ್ನು ಮುಂದೆ ಕೂಡ ಯಾವುದೇ ಒಂದು ಕಾರ್ಮಿಕರಿಗೆ ಅನ್ಯಾಯ ಆದಲ್ಲಿ ಅಥವಾ ಕಾರ್ಮಿಕರಿಗೆ ಯಾವುದೇ ವಂಚನೆ ಆದಲ್ಲಿ ನಾವು ಅವ್ರ ಜೊತೆ ನಿಂತು ಸದಾ ಒಂದು ಕೈ ಜೋಡಿಸಿ ನ್ಯಾಯ ಕೊಡಿಸುವಂಥ ಕೆಲಸನ ಮಾಡ್ತೀವಿ. ನಮ್ಮೆಲ್ಲರ ಒಂದೇ ಉದ್ದೇಶ ಏನಂದರೆ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ಸರ್ಕಾರದಿಂದ ಸಿಗ್ತಕ್ಕಂಥ ಸೌಲಭ್ಯಗಳು ಎಲ್ಲರಿಗೂ ಕೂಡ ಸಿಗಬೇಕು ಅನ್ನೋದೇ ನಮ್ಮ ಹೋರಾಟ, ನಮ್ಮ ಗುರಿ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಏನಿವತ್ತೊಂದು ನಮ್ಮ ತಾಲೂಕಿನಲ್ಲಿ ಶುಭ ಒಂದು ಸುದ್ದಿ ಏನಂದರೆ, ನಮ್ಮ ಕರುನಾಡು ಕಾರ್ಮಿಕ ವೇದಿಕೆಯ ಒಂದು ತಾಲೂಕಿನ ಶಾಖಾ ಘಟಕವನ್ನು ಇಲ್ಲಿ ಓಪನ್ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ರಾಜ್ಯಾಧ್ಯಕ್ಷರಂತ ಚಂದ್ರಗೌಡ ಸರ್ ಅವರು, ಲಕ್ಷ್ಮೀ ಮೇಡಮ್ಮು, ತಾಲೂಕಾದ ಮಣಿಕಂಠ, ಗೀತಾ ಮೇಡಮ್ಮು, ಇದಕ್ಕೆ ಮೈನು ನಮ್ಮ ಕೃಷ್ಣಗಿರಿ ಚೆನ್ನಪ್ಪ ಅವರು ಕಾರ್ಮಿಕ ವಿಭಾಗದ ಲೇಬರ್ ಸೆಲ್ಲು ಕಾಂಗ್ರೆಸ್ಸಲ್ಲಿ ಒಂದು ಅಧ್ಯಕ್ಷರಾಗಿದ್ದಾರೆ. ಅದೇ ರೀತಿ ಇವತ್ತು ನಮ್ಮ ಚಂದ್ರಗೌಡ ನೇತೃತ್ವದಲ್ಲಿ ಇವತ್ತು ತಾಲೂಕು ಉಪಾಧ್ಯಕ್ಷರಾಗಿ ಕರುನಾಡ ಕಾರ್ಮಿಕ ವೇದಿಕೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರ ಬಗ್ಗೆ ಹೇಳೋದೇನೆಂದರೆ, ಅವ್ರ ಬಡವರಿಗೆ ಮತ್ತು ಕಾರ್ಮಿಕ ವಿಭಾಗದಲ್ಲಿ ಅತಿ ಹೆಚ್ಚು ಪಾಪ ಅವರು ಕೈಯಲ್ಲಾದಷ್ಟು ಸಹಾಯ ಮಾಡ್ತಾರೆ. ಏನಿವತ್ತೊಂದು ನಮ್ಮ ತಾಲೂಕಿನಲ್ಲಿ ಈ ಒಂದು ಕರುನಾಡ ಕಾರ್ಮಿಕ ವೇದಿಕೆಯನ್ನು ನಮ್ಮ ತಾಲೂಕಿನಾದಂತಹ ಎಲ್ಲರೂ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ, ಇನ್ನು ನಮ್ಮ ಚೆನ್ನಪ್ಪನ ಉತ್ತಮವಾಗಿ ಬೆಳೀಲಿ, ಅಧಿಕಾರ ಸಿಗಲಿ, ನಮ್ಮ ಚಂದ್ರಗೌಡ ಅವರು ಇನ್ನು ನಮ್ಮ ತಾಲೂಕಿನಲ್ಲಿ ಒಂದು ಸಂಘಟನೆಯನ್ನು ಹೆಚ್ಚಾಗಿ ಪಡೀಲಿ, ಇದೊಂದು ಗಡಿ ಭಾಗ, ಇಲ್ಲಿ ಸ್ವಲ್ಪ ಕನ್ನಡ ಪ್ರೇಮವನ್ನು ಹೆಚ್ಚಾಗಿ ಮಾಡಲಿ ಅಂತ ಹೇಳ್ತಾ, ಅದೇ ರೀತಿ ಇಲ್ಲಿ ಸಿಗುವಂತಹ ಕಾರ್ಮಿಕರಿಗೆ ಸಿಗುವಂತಹ ಎಲ್ಲ ಒಂದು ಸೌಲಭ್ಯಗಳು ಉಪಯೋಗಿಸ್ಕೊಳ್ಳಿ. ಸರ್ಕಾರದಿಂದ ಅನೇಕ ಮಕ್ಕಳಿಗೆ ಲ್ಯಾಪ್ಟಾಪ್ ಆಗಲಿ, ಬುಕ್ಸ್ ಆಗಲಿ ಎಲ್ಲ ರೀತಿಯಲ್ಲೂ ನಾನು ನೋಡ್ತಾ ಇರ್ತೀನಿ. ಕಷ್ಟಪಟ್ಟು ಪಾಪ ವೇದಿಕೆಯವರು ಮಕ್ಕಳಿಗೆ ಹೆಲ್ಪ್ ಮಾಡ್ತಾ ಇರ್ತಾರೆ. ಅದೇ ರೀತಿ ಎಲ್ರಿಗೂ ಶುಭವಾಗಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಮುಳಬಾಗಿಲಿನಲ್ಲಿ ಕರುನಾಡ ಕಾರ್ಮಿಕರ ವೇದಿಕೆಯ ಕಚೇರಿಯನ್ನು ತೆರೆದಿದ್ದು ನಮ್ಮ ಚಂದ್ರಗೌಡ ಸರ್ ಹಾಗೂ ಲಕ್ಷ್ಮೀ ಮೇಡಮ್ ಅವರು ಬಂದಿರುವುದು ತುಂಬ ಸಂತೋಷ. ಜೊತೆಯಲ್ಲಿ ಇವರ ಮಾರ್ಗದರ್ಶನದಲ್ಲಿ ನಮ್ಮ ಮುಳಬಾಗಿಲಿನ ತಾಲೂಕಿನ ಜನತೆಗೆ ಹಾಗೂ ಕಾರ್ಮಿಕರಿಗೆ ಪ್ರತಿಯೊಂದು ಸರ್ಕಾರದ ಸೌಲಭ್ಯಗಳನ್ನು ಕೊಡಿಸುವ ಯತ್ನ ನಮ್ಮ ಒಂದು ಸಣ್ಣ ಕೆಲಸದಿಂದ ಜನರಿಗೆ ಅನುಕೂಲ ಆಗೋದಾದರೆ ನಮಗೂ ತುಂಬ ಸಂತೋಷ. ಜೊತೆಗೆ ನಮ್ಮ ಚೆನ್ನಪ್ಪರವರ ಪ್ರಯತ್ನ ಇದು, ಕಚೇರಿ ಮಾಡುವುದಾಗಲಿ ಇನ್ನೊಂದಾಗಲಿ ಸದಾ ಸಿದ್ಧ. ನಾವು ಚಂದ್ರಪ್ಪ ಸರ್ ಹಾಗೂ ಮಣಿಕಂಠರವರು ಇದು ಮುಳಬಾಗಿಲು ಜನತೆಗೆ ಸಹಾಯ ಮಾಡಲಿಕ್ಕೆ, ಮೇಯ್ನಾಗಿ ಕಾರ್ಮಿಕರಿಗೆ ಸರ್ಕಾರದ ಸೌಲಭ್ಯಗಳನ್ನು ಕೊಡಿಸೋ ಪ್ರಯತ್ನ ನಮ್ಮದು. ಥ್ಯಾಂಕ್ ಯು.
ನಮ್ಮ ಕರುನಾಡ ಕಾರ್ಮಿಕ ವೇದಿಕೆಯಲ್ಲಿ ನಾವು ಆಫೀಸ್ ಓಪನ್ ಮಾಡ್ತಾಯಿದ್ದೀವಿ. ಎಲ್ರಿಗೂ ತಾಲೂಕಲ್ಲಿ ಅನುಕೂಲ ಆಗಬೇಕಂತ ನಾವು ಮಾಡ್ತಾ ಇರೋದು. ಇವಾಗ ಓಪನ್ನು ಮಾಡ್ತಾಯಿದ್ವಿ ಆಫೀಸು. ಎಲ್ಲರೂ ಬಂದು ಕಾರ್ಮಿಕರೆಲ್ಲ ಇಲ್ಲ ಅನುಕೂಲ ಮಾಡ್ಕೋಬೇಕು, ಬಂದು ಲೇಬರ್ ಕಾರ್ಡ್ಸ್ ಎಲ್ಲ ಮಾಡ್ಕೋಬೇಕು ಅಂತ ನಾವು ಇನ್ನೊಂದು ನಮ್ಮ ಸ್ಟೇಟ್ ಲೀಡರ್ ಚಂದ್ರೇಗೌಡ ಬಂದಿದ್ದಾರೆ, ನಮ್ಮ ಲಕ್ಷ್ಮೀ ಮೇಡಮ್ ಅವರು ಬಂದಿದ್ದಾರೆ. ನಮಗೆ ಅಭಿನಂದನೆಗಳು ಅವ್ರಿಗೆ ಸಲ್ಲಿಸ್ತಾ ಇದ್ದೀವಿ. ಕಾರ್ಮಿಕರಿಗೆ ಕೊಡಬೇಕಂತ ಕಿಟ್ಗಳು ಚಂದ್ರೇಗೌಡನು ಎತ್ಕೊಂಡು ಬಂದಿದ್ದಾರೆ, ಅವ್ರು ಕೊಡ್ತಾ ಇದ್ದೀವಿ. ಏನಿವತ್ತು ಕಾರ್ಮಿಕರಿಗೆ ಅನುಕೂಲ ಆಗುವಂತೆ, ಏನು ನಮ್ಮ ಕಾರ್ಮಿಕ ಇಲಾಖೆಯಿಂದ ಕಾರ್ಮಿಕರಿಗೆ ಉಪಯೋಗ ಆಗುವಂತೆ ಈ ಒಂದು ಪೌಷ್ಟಿಕಾಂಶ ಕಿಟ್ಟನ್ನು ವಿತರಣೆ ಮಾಡ್ತಾ ಇದ್ವಿ. ಅದರಿಂದ ಕಾರ್ಮಿಕರಿಗೆ ತುಂಬ ಅನುಕೂಲ ಕೂಡ ಆಗ್ತಾ ಇದೆ. ಹಾಗಾಗಿ ಕಾರ್ಮಿಕರಲ್ಲಿ ಸುಮಾರು ಸಮಸ್ಯೆಗಳು ಇರೋದ್ರಿಂದ ಈ ಒಂದು ಪೌಷ್ಟಿಕಾಂಶ ಕಿಟ್ ಬಂದು ತುಂಬ ಅನುಕೂಲ ಆಗ್ತಾ ಇದೆ. ಹಾಗಾಗಿ ಏನಿವತ್ತು ಕೊಡ್ತಾ ಇದ್ವಿ, ದಯವಿಟ್ಟು ಯಾರೂ ಕೂಡ ಇದನ್ನು ವೇಸ್ಟ್ ಮಾಡೋ ಒಂದು ಕೆಲಸ ಆಗಬಾರ್ದು. ಪ್ರತಿಯೊಬ್ಬರು ಕೂಡ ಇದನ್ನು ಯೂಸ್ ಮಾಡಬೇಕು. ಪ್ಲಸ್ ಇನ್ನೊಂದು ಅಂದರೆ, ಯಾರಿಗಾದರೂ ಇದರಲ್ಲಿ ಇರೋವಂಥದ್ದು ಅರ್ಥ ಆಗಿಲ್ಲ ಅಂದರೆ ದಯವಿಟ್ಟು ಅಕ್ಕಪಕ್ಕದಲ್ಲಿರುವಂಥ ಡಾಕ್ಟ್ರ ಒಂದು ಸಲಹೆ ತಗೊಂಡು ಪ್ರತಿಯೊಬ್ಬರು ಕೂಡ ಇದನ್ನು ಸದುಪಯೋಗ ಪಡಿಸ್ಕೋಬೇಕಂತೇಳಿ ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು.